Hello friends, welcome back to my YouTube channel. So finally ಕರ್ನಾಟಕದ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗುವಂತ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಖುಷಿಯ ವಿಷಯ ಏನಂತಂದ್ರೆ KPSC KAS ಅದೊಂದು ನೋಟಿಫಿಕೇಶನ್ ನ ರಿಲೀಸ್ ಮಾಡಿತು ಫೈನಲಿ. ಆಕ್ಚುಲಿ ಬಹಳ ಜನ ಕೇಳ್ತಿದ್ರಿ ಕಮೆಂಟ್ ಒಳಗ ಮ್ಯಾಮ್ ಯಾವಾಗ ನೋಟಿಫಿಕೇಶನ್ ಆಗ್ತೈತಿ ಹೇಳಾಕತ್ತೆ 1 year ಆತು ಇನ್ನವರೆಗೂ ನೋಟಿಫಿಕೇಶನ್ ರಿಲೀಸ್ ಆಗವಲ್ತು ಯಾವಾಗ ಆಗ್ತದ ಅಂತ ಬಹಳಷ್ಟು ಜನ ಕೇಳೋ ಪ್ರಶ್ನೆಗೆ ಇವತ್ತು ಆನ್ಸರ್ ಸಿಕ್ಕೈತಿ. ಸೊ ಇವತ್ತ ನೋಟಿಫಿಕೇಶನ್ ರಿಲೀಸ್ ಆಗೈತಿ. ಸೊ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಈಗ ತಿಳ್ಕೊಳ್ಳೋಣ. ಅಂಡ್ ಡೇ ಬೈ ಡೇ ಬುಕ್ ಲಿಸ್ಟ್ ಆಗಿರ್ಬೋದು ಅಂಡ್ ಸ್ಟ್ರಾಟಜಿ ಬಗ್ಗೆ ಆಗಿರ್ಬೋದು, ಯಾವ ತರ ಕಡಿಮೆ ಟೈಮ್ ಒಳಗ ಪ್ರಿಪೇರ್ ಆಗಬೇಕು ಅದನ್ನೆಲ್ಲಾನು ನಾವು ಡೇ ಬೈ ಡೇ ನೋಡ್ಕೊಂತ ಹೋಗುನು. ಯಾಕಂತಂದ್ರ ಮೇ 5ನೇ ತಾರೀಕನ ಎಕ್ಸಾಮಿನೇಷನ್ ಪ್ರಿಲಿಮ್ಸ್ ಏನ್ ಎಕ್ಸಾಮ್ ಐತ್ಲಾ ಅದನ್ನ ಮೇ 5ನೇ ತಾರೀಕು ಕಂಡಕ್ಟ್ ಮಾಡ್ತೇವೆ ಅಂತ ಹೇಳಿ ಒಂದು ತಾತ್ಕಾಲಿಕವಾದಂತ ಒಂದು ದಿನಾಂಕನು ಕೊಟ್ಟಾರ. ಮೇ ಬಿ ಹೇರುಪೇರು ಆದ್ರೂ ಅಷ್ಟ 1 ತಿಂಗಳದು ಆಗ್ಬಹುದಷ್ಟ. ಇವನ್ ಏಪ್ರಿಲ್ ಒಳಗೆ ಎಲೆಕ್ಷನ್ ಅದು ಇರೋದ್ರಿಂದ ಮ್ಯಾಕ್ಸಿಮಮ್ 1 ತಿಂಗಳದು ಏನಾರ ಹೆಚ್ಚು ಕಡಿಮೆ ಆದ್ರೂ ಬಹಳ ಟೈಮ್ ಇಲ್ಲ. ಬಿಕಾಸ್ ಈಗ ಆಲ್ಮೋಸ್ಟ್ ಫೆಬ್ರವರಿ ಮುಗಿದು ಹೋತು. ಸೊ ಕಡಿಮೆ ಟೈಮ್ ಇರೋದ್ರಿಂದ ಯಾವ ತರ ಒಂದು ಸ್ಟ್ರಾಟಜಿನ ಬಳಸಬೇಕು, ಹೆಂಗ್ ಓದ್ಬೇಕು ಅನ್ನೋದನ್ನು ಇನ್ ಡೀಟೇಲ್ಡ್ ಅಪ್ಕಮಿಂಗ್ ವಿಡಿಯೋಸ್ ಒಳಗೆ ನೋಡೋಣ. ಫಸ್ಟ್ ಅಪ್ಲಿಕೇಶನ್ ಯಾರು ಮಿಸ್ ಮಾಡದ ಹಾಕ್ರಿ. ಬಹಳ ದಿನದ ಮೇಲೆ ರಿಕ್ರೂಟ್ಮೆಂಟ್ ಬಂದದ ಅಂಡ್ ನಾ ಒಂದು 6 ತಿಂಗಳಿಂದ ನಿಮ್ಗೆ ಎಲ್ಲರಿಗೂ ಹೇಳಿಕತ್ತಿದೆ 1 by 1 KPSC ಇಂದ KA ಬೋರ್ಡ್ ಇಂದ ರಿಕ್ರೂಟ್ಮೆಂಟ್ ಗಳ ಆಗೋ ಅದಾವು. ಸೊ ಪ್ರಿಪ್ರೇಷನ್ ನ ಸ್ಟ್ರಾಂಗ್ ಇಡ್ರಿ ಅಂತ ಹೇಳಿ. ಸೊ ಪ್ರಿಪ್ರೇಷನ್ ಯಾರ ಕಂಟಿನ್ಯೂ ಇಟ್ಟಿದ್ರಿ ಅಂದ್ರೆ ಡೆಫಿನೆಟ್ಲಿ ಈ ಸಲ ನಿಮ್ ಒಂದು ಕನಸ ನೆರವೇರ್ತದ. ಸೊ 384 ಹುದ್ದೆಗಳಿಗೆ ಒಂದು ರಿಕ್ರೂಟ್ಮೆಂಟ್ ಆಗೈತಿ. ನೋಟಿಫಿಕೇಶನ್ ಬಂದದ 384 ಒಂದು ಹುದ್ದೆಗಳಿಗೆ. ಸೊ ಪ್ರಾರಂಭಿಕ ಒಂದು ದಿನಾಂಕ ನೋಡೋದಾದ್ರೆ 4/3/2024. ಸೊ ಮಾರ್ಚ್ 4ನೇ ತಾರೀಕಿಂದ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ಅಂಡ್ ಕೊನೆಯ ದಿನಾಂಕ 3/4/2024. ಸೊ ಏಪ್ರಿಲ್ 3ನೇ ತಾರೀಕು ನಿಮ್ಮೊಂದು ಲಾಸ್ಟ್ ಡೇಟ್ ಐತಿ. ಸೊ ಪಟಾಪಟ ಅಪ್ಲಿಕೇಶನ್ ಹಾಕ್ರಿ. ಆಕ್ಚುಲಿ ಇನ್ನ ಸ್ಟಾರ್ಟ್ ಆಗಿಲ್ಲ, ಇನ್ನು 1 ವೀಕ್ ಟೈಮ್ ಅದ. ಸೊ ಅಪ್ಲಿಕೇಶನ್ ಮಿಸ್ ಮಾಡೋದ್ಲೆ ಹಾಕ್ರಿ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕರೆಕ್ಟ್ ಆಗಿ ಕೇರ್ಫುಲ್ ಆಗಿ ಹಾಕ್ರಿ. ಬಿಕಾಸ್ ತಿದ್ದುಪಡಿಗೆ ನಾವು ಅವಕಾಶ ಕೊಡಂಗಿಲ್ಲ ಅಂತ ಹೇಳಿ ಆಲ್ರೆಡಿ ಮೆನ್ಷನ್ ಮಾಡ್ಬಿಟ್ಟಾರ ಒಂದು ನೋಟಿಫಿಕೇಶನ್ದಾಗ. ಈ UPSC ಹೆಂಗೈತೆ ಅಂತಂದ್ರೆ ಒಂದು ಅಪ್ಲಿಕೇಶನ್ ಡೇಟ್ ಮುಗಿದ್ಮೇಲೆ 7 ದಿನ ನಿಮಗ ಅದ್ರೊಳಗಿಂದ ಏನಾರ ಎಡಿಟ್ ಮಾಡಾಕ ಮಿಸ್ಟೇಕ್ಲಿ ಏನಾರ ತುಂಬಿದ್ರಿ ಅಂದ್ರೆ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಎಡಿಟ್ ಮಾಡಕ್ ಟೈಮ್ ಕೊಡ್ತದ. ಬಟ್ ಇಲ್ಲಿ ಎಡಿಟ್ ಮಾಡ್ಕೊಳ್ಳಿಕ್ ಟೈಮ್ ಕೊಡಂಗಿಲ್ಲ ಅಂತ ಹೇಳಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರ. ಸೊ ಕೇರ್ಫುಲ್ ಆಗಿ ಫಿಲ್ ಮಾಡ್ರಿ ಅಪ್ಲಿಕೇಶನ್. ಅಪ್ಲಿಕೇಶನ್ ಒಂದು ಮೋಡ ಆನ್ಲೈನ್ ನೀವು ಅಪ್ಲಿಕೇಶನ್ ನ ಹಾಕ್ಬೇಕಾಗ್ತೈತಿ. OTR ನ ರಿಜಿಸ್ಟರ್ ಮಾಡಿ ಅದ್ರ ಥ್ರೂ ನಿಮ್ಮೊಂದು ಅಪ್ಲಿಕೇಶನ್ ನ ಹಾಕ್ಬೇಕು. ಆಲ್ರೆಡಿ KPSC ಒಳಗೆ ಎಲ್ಲರೂ OTR ರಿಜಿಸ್ಟ್ರೇಷನ್ ಅಂತೂ ಮಾಡಿರ್ತೀರ ಅನ್ಕೊಂಡೇನಿ. ಬಿಕಾಸ್ ಆಗಾಗ ಒಂದಷ್ಟು ರಿಕ್ರೂಟ್ಮೆಂಟ್ ಬರ್ತಾ ಇರ್ತಾವು. ಸೊ ಯಾರ ಇನ್ನೂ 1 ಟೈಮ್ ರಿಜಿಸ್ಟ್ರೇಷನ್ ಮಾಡಿಲ್ಲ ಅವರು ಹೊಸದಾಗಿ ಮಾಡಿ ಆಮೇಲೆ ನಿಮ್ಮೊಂದು ಅಪ್ಲಿಕೇಶನ್ ನ ಹಾಕ್ರಿ. ಇನ್ನು ಅಪ್ಲಿಕೇಶನ್ ಫೀಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ 600 ರೂಪಾಯಿ. ಅಂಡ್ 3A 3B ಅಂಡ್ 2A ಏನ್ ಅಭ್ಯರ್ಥಿ ಇರ್ತಾರಲ್ಲ ಅವ್ರಿಗೆ 300 ರೂಪಾಯಿ. ಮಾಜಿ ಸೈನಿಕರು 50 ರೂಪೀಸ್ 50 ರೂಪಾಯಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ ಐತಿ. ಇನ್ನ ಅಟೆಂಪ್ಟ್ಸ್ ಬಗ್ಗೆ ಮಾತಾಡೋನು. ಇದು ಬಹಳ ಇಂಪಾರ್ಟೆಂಟ್ ಆಕ್ಚುಲಿ. ಜನರಲ್ ವಿದ್ಯಾರ್ಥಿಗಳಿಗೆ, ಜನರಲ್ ಏನ್ ಕ್ಯಾಟಗರಿ ಬರ್ತಾರಲ್ಲ ವಿದ್ಯಾರ್ಥಿಗಳಿಗೆ 5 ಅಟೆಂಪ್ಟ್ಸ್ ಅದಾವು. ಅಂಡ್ ಪ್ರವರ್ಗ 1, 2A 2B 3B ಏನ್ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವರಿಗೆ 7 ಅಟೆಂಪ್ಟ್ಸ್ ಅದಾವು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳಿಗೆ ಅಟೆಂಪ್ಟ್ಸ್ ಒಂದು ಲಿಮಿಟ್ ಇಲ್ಲ. ಅಂಡ್ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು. ಈ ಒಂದು ಎಕ್ಸಾಮ್ ನ ನೀವು ಬರೀಬೇಕಂದ್ರೆ ಡಿಗ್ರಿ ಆಗಿರ್ಬೇಕು ಅಂತ ಮೆನ್ಷನ್ ಮಾಡ್ಯಾರ. ಜೊತೆಗೆ ಫೈನಲ್ ಇಯರ್ ಇರುವಂತ ವಿದ್ಯಾರ್ಥಿಗಳನ್ನು ನೀವು ಅಪ್ಲೈನ ಮಾಡಬಹುದು ಅಂತ ಹೇಳಿ ಮೆನ್ಷನ್ ಮಾಡ್ಯಾರ. ಸೊ ಡಿಗ್ರಿ ಫೈನಲ್ ಇಯರ್ ಇದ್ದವರು ಈ ಒಂದು ಅಪ್ಲಿಕೇಶನ್ ನ ಹಾಕಬಹುದು. ಇನ್ನ 24/1/2024 ಒಂದು ಸರ್ಕಾರದ ಒಂದು ಆದೇಶ ಬಂದಿತ್ತು. ನಿಮಗೆ ಗೊತ್ತಿತ್ತು ಅನಿಸ್ತೈತಿ. ಒಂದು ಸಲ ಏಜ್ ರಿಲ್ಯಾಕ್ಸೇಷನ್ ನ ಮಾಡ್ತೇವಿ ಅಂತ ಹೇಳಿ. ಇವನ್ ಅದ್ರ ಬಗ್ಗೆನೂ ಅವಾಗ ಒಂದು ವಿಡಿಯೋ ಮಾಡಿದ್ದೆ ಡೀಟೇಲ್ಡ್. ಆ ಒಂದು ಪ್ರಕಾರ ಈ ಒಂದು ಬಾರಿ ಏಜ್ ಒಂದು ರಿಲ್ಯಾಕ್ಸೇಷನ್ ಕೊಟ್ಟಾರ. ಆ ಪ್ರಕಾರ ಏನ್ ಒಂದು ಏಜ್ ಲಿಮಿಟ್ ನೋಡೋದಾತಂದ್ರ ಕನಿಷ್ಠ ಅಂದ್ರೂ 21 ಇಯರ್ಸ್ ಆಗಿರ್ಬೇಕು. ಈಗ ನೀವೇನ್ ಎಕ್ಸಾಮ್ ನ ಅಪ್ಲಿಕೇಶನ್ ಹಾಕ್ತೀರಿ ಅಂತಂದ್ರೆ ನಿಮಗೆ 21 ವರ್ಷ ಅಂತೂ ತುಂಬಿರ್ಬೇಕು. ಇನ್ನು ಜನರಲ್ ಕ್ಯಾಟಗರಿದವ್ರಿಗೆ 38 ವರ್ಷ. ಇನ್ನು ಪ್ರವರ್ಗ 2A 2B 3A 3B ಒಂದು ವಿದ್ಯಾರ್ಥಿಗಳಿಗೆ 41 ವರ್ಷ. ಅಂಡ್ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳಿಗೆ 43. ಸೊ ಈ 1 ವರ್ಷದ ಸಲುವಾಗಿ ಒಂದು ಏಜ್ ರಿಲ್ಯಾಕ್ಸೇಷನ್ ನ ಕೊಟ್ಟಾರ.
ಸೊ ದಯವಿಟ್ಟು ಯಾರ್ಯಾರ್ದೊಂದು ಕನಸು KAS ಐತಿ ಅವರೆಲ್ಲಾನು ಈಗ ಒಂದು ನೋಟಿಫಿಕೇಶನ್ ಥ್ರೂ ಹೋಗ್ರಿ ಅಂಡ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ ಕಸ ಅಪ್ಲಿಕೇಶನ್ ನ ಹಾಕ್ರಿ. ಯಾವುದೇ ತಪ್ಪುಗಳನ್ನ ಅಪ್ಲಿಕೇಶನ್ ಹಾಕೋ ಟೈಮ್ ಒಳಗ ಮಾಡಕ್ ಹೋಗ್ಬೇಡ್ರಿ. KAS ರಿಲೇಟೆಡ್ ಏನಾರ ಡೌಟ್ಸ್ ಇತ್ತಂದ್ರ ನನಗೆ ಕಮೆಂಟ್ ಮಾಡ್ರಿ ಅಂಡ್ ನೆಕ್ಸ್ಟ್ ವಿಡಿಯೋ ಒಳಗ ನಾನು ಡೀಟೇಲ್ಡ್ ಆಗಿ ಒಂದು ನೋಟಿಫಿಕೇಶನ್ ಅನಲೈಸಸ್ ನ ಮಾಡ್ತೇನೆ. ಥ್ಯಾಂಕ್ ಯು ಅಂಡ್ ಆಲ್ ದಿ ವೆರಿ ಬೆಸ್ಟ್.